ಹಾಯ್ ಫ್ರೆಂಡ್ಸ್, ನಮಸ್ತೆ. ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಬಸ್ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್, ಮೊದಲಿಗೆ ನಮಗೆ ಬೇಕಾದಂಥದ್ದು ನುಗ್ಗೆ ಸೊಪ್ಪು, ಟೊಮ್ಯಾಟೊ, ಒಂದು ಬಟ್ಲಾಗುವಷ್ಟು, ಚಿಕ್ಕ ಬಟ್ಲಲ್ಲಿ ಮೆಜರ್ಮೆಂಟ್ ನಿಮಗೆ ಎಷ್ಟು ಬೇಳೆ ಬೇಕೋ ಅಷ್ಟು ತಗೊಳ್ಳಿ, ಅಷ್ಟು ಬೇಳೆ, ತೊಗರಿಬೇಳೆ. ನುಗ್ಗೆ ಸೊಪ್ಪನ್ನ ಈ ರೀತಿ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿ ಕುಕ್ಕರ್ಗೆ ಬೇಯಕ್ಕೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್, ಈ ರೀತಿ ನೀಟಾಗಿ ತೊಳ್ಕೊಂಬಿಟ್ಟು ನುಗ್ಗೆ ಸೊಪ್ಪನ್ನ ಈ ಥರ ಕುಕ್ಕರ್ಗೆ ಬೇಯಕ್ಕೆ ಹಾಕೊಬೇಕು. ನಂತರ ತೊಗರಿಬೇಳೆನೂ ಅಷ್ಟೇ ನೀಟಾಗಿ ತೊಳ್ಕೊಂಬಿಟ್ಟು ಬೇಯಕ್ಕೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್, ಇದು ತೊಗರಿಬೇಳೆ, ನಾಟಿ ತೊಗರಿಬೇಳೆ. ಇದು ನಾವು ಮನೆಯಲ್ಲೇ ಬೆಳೆದು ಮತ್ತು ರಾಗಿ ಹೊಡೆಯೋ ಅಂಥ ಕಲ್ಲಿನಲ್ಲಿ ಅದನ್ನು ಹೊಡೆದು ಬೇಳೆ ಮಾಡ್ಕೊಂಡಿರೋ ಅಂಥದ್ದು. ಹಾಗಾಗಿ ಇದನ್ನು ಒಂದು 2 ವಿಷಲ್ ಜಾಸ್ತಿನೇ ಕೂಗಿಸ್ಬೇಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಪೇಪರ್ ಬೇಳೆ ಆದರೆ ಅದಕ್ಕೆ ಸ್ವಲ್ಪ ಶೈನಿ ಕೊಟ್ಟಿರ್ತಾರೆ, ಪಾಲಿಸ್ ಕೊಟ್ಟಿರೋದ್ರಿಂದ ಅದು ಸ್ವಲ್ಪ ತೆಳುವಿರುತ್ತೆ. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಒಂದು 2 ವಿಷಲ್ ಜಾಸ್ತಿ ಹಾಕಿಸ್ಕೊಬೇಕು. ನಂತರ 2 ಟೊಮೊಟೊ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಹಾಕಬೇಕು. ನೋಡಿ ಫ್ರೆಂಡ್, ಸ್ವಲ್ಪ ಉಪ್ಪು, ಇಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಹಾಕೋಣ. ನೋಡಿ ಫ್ರೆಂಡ್, ಅದು ಕುಕ್ಕರ್ನಲ್ಲಿ ಬೇಯೋ ತನಕ ನಾವು ಬೇರೆ ಯಾವ್ಯಾವ ಪದಾರ್ಥಗಳು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿನೇ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಬಿಡಿಸಿ ಒಂದು ಚಿಕ್ಕ ಬಾಣಲಿ ಇದ್ದರೆ ಅಥವಾ ನಿಮ್ಮಲ್ಲಿ ತವಾ ಇದ್ದರೆ ಯಾವ್ದ್ರ ಮೇಲಾದರೂ ಇಟ್ಟು ಅದನ್ನು ಸ್ವಲ್ಪ ಕೆಂಪುಗಾಗೋ ಥರ ಹುರ್ಕೊಬೇಕು. ನಾನು ಇದನ್ನು ಬಸ್ಸಾಂಬಾರು, ನಮ್ಮಲ್ಲಿ ಜಾಸ್ತಿ ಬಸ್ಸಾಂಬಾರನ್ನೇ ಮಾಡೋದ್ರಿಂದ ಇದನ್ನು ಬೆಳ್ಳುಳ್ಳಿನ ಹುರ್ಕೊಳ್ಳೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಇದು ಪುಟ್ಟದಾಗಿರುವಂಥದ್ದು ಒಂದು ಬಾಣಲಿನ. ನೋಡಿ ಫ್ರೆಂಡ್, ಈ ರೀತಿ ಕೆಂಪುಗಾಗೋ ತನಕ ಹುರ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್, ಈ ರೀತಿ ಬೆಳ್ಳುಳ್ಳಿನ ಹುರಿದಿರೋದನ್ನ ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಒಂದು 7 ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಒಂದು 2 ಸ್ಪೂನ್ ಖಾರ ಪುಡಿ, ನೋಡಿ ಫ್ರೆಂಡ್, ಈ ರೀತಿ ಬೆಂದಿದೆ. ಈ ಬೆಂದಿರುವ ಟೊಮೊಟೊ ಮತ್ತು ಬೇಳೆ ಸೊಪ್ಪುಗಳನ್ನ ಕುಕ್ಕರ್ ಜಾರಿಗೆ ಹಾಕೊಳ್ಳೋಣ. ಬನ್ನಿ ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್, ಈ ರೀತಿ ಸಣ್ಣಗಾಗೋ ತನಕ ರುಬ್ಕೊಬೇಕು. ರುಬ್ಬಿದ ನಂತರ ಈಗ ಒಗ್ಗರಣೆ ಹಾಕೋಣ. ಬನ್ನಿ ಸಾಂಬಾರಿಗೆ. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆನ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಗೆಜ್ಜಿರುವಂತಹ ಬೆಳ್ಳುಳ್ಳಿ, ಇಷ್ಟನ್ನು ಸೇರಿಸಿ ನಂತರ ರುಬ್ಬಿರುವ ಖಾರವನ್ನು ಹುಯ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರುವ ಸೊಪ್ಪು ಮತ್ತು ಬೇಳೆನ ಎಕ್ಸ್ಟ್ರಾ ಬೇರೆ ಒಂದು ಬೇಷನ್ಗೆ ಇಟ್ಕೊಂಡಿದ್ದೀನಿ. ಸಪ್ರಸನ ಲಾಸ್ಟಿಗೆ ನಾವು ಇದೊಂದು ಕುದಿ ಬಂದ ಮೇಲೆ ಲಾಸ್ಟಿಗೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡು ಕಿವುಚಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಗಣಸಿ ಸ್ಟೈಲ್ನಲ್ಲಿ ಮಾಡುವಂಥ ಬಸ್ಸಾಂಬಾರು. ಇದಕ್ಕೆ ಯಾವುದೇ ರೀತಿಯಾದಂತಹ ಈರುಳ್ಳಿ, ಸಾಂಬಾರು ಪುಡಿ ಇದನ್ನೆಲ್ಲ ಯೂಸ್ ಮಾಡಲ್ಲ. ನಾವು ಮಾಡೋದೇ ಇಷ್ಟು.
ಇಷ್ಟನ್ನು ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡ್ತೀವಿ. ತುಂಬ ರುಚಿಯಾಗೂ ಇರುತ್ತೆ, ತುಂಬ ಆರೋಗ್ಯಕರವಾಗೂ ಇರುತ್ತೆ. ಆದಷ್ಟು ಈ ಕಡೆ ಸೈಡೆಲ್ಲ ಸೊಪ್ಪು, ಈ ಥರ ಸೊಪ್ಪು ಮತ್ತು ಬೇಳೆ ಇದನ್ನು ಯೂಸ್ ಮಾಡಿ ಬಸ್ಸಾಂಬಾರು ಮಾಡ್ಕೊಂಡು ತಿನ್ನೋದು ಜಾಸ್ತಿ. ಅದರಿಂದ ಇಲ್ಲಿ ಎಲ್ಲರ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ನಮ್ಮ ಅಪ್ಪಂಗೆ 60 ವರ್ಷದ ಮೇಲಾಗಿದೆ, ನಮ್ಮ ಮಾವಂಗೆ. ಅವರಿಗೆ ಇನ್ನೂ BP, ಶುಗರ್ ಆ ಥರ ಯಾವುದೇ ರೀತಿ ಕಾಯಿಲೆ ಇಲ್ಲ. ಮಾತ್ರ ತುಂಬ ಚೆನ್ನಾಗಿದ್ದಾರೆ ಹೆಲ್ತಿಯಾಗಿ. ಸೊ ನೀವು ಈ ರೀತಿ ಮಾಡ್ಕೊಳ್ಳಿ ಟೈಮ್ ಇದ್ದಾಗ. ನುಗ್ಗೆ ಸೊಪ್ಪು ಅಥವಾ ಯಾವುದಾದ್ರೂ ಸೊಪ್ಪು ಹೊಲದಲ್ಲಿ ಸಿಗೋವಂಥ ಸೊಪ್ಪು ಆದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಚೆನ್ನಾಗಿ ಬರುತ್ತೆ ಮಾಡಿ. ನೋಡಿ, ಆ ಕಾಳು ಮತ್ತು ಸಪ್ರಸನ ಬೇರೆ ಹಾಕ್ಕೊಂಡಿದ್ದೀನಿ. ಈಗ ಸಪ್ರಸಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ, ಯಾಕಂದರೆ ಆಲ್ರೆಡಿ ನಾವು ಒಂದೆರಡು ಟೊಮೊಟೊನ ಆ್ಯಡ್ ಮಾಡಿದ್ದೀವಿ. ಹಾಗಾಗಿ ನಾನು ಇಷ್ಟನ್ನ ಹುಣಸೆಹಣ್ಣು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಸಪ್ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆಹಣ್ಣು ಅಲ್ಲೇ ಹಿಂದೆಯೇ ಇದೆ, ಅದು ಸ್ವಲ್ಪ ಕಿವುಚ್ಬಿಟ್ಟು ಹಾಕ್ತೀನಿ. ಲಾಸ್ಟಿಗೆ ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಅದನ್ನು ಕಿವುಚ್ಬಿಟ್ಟು ಹಾಕ್ತೀನಿ. ಇವಾಗ ಈ ರೀತಿ ಹುಣಸೆಹಣ್ಣೆಲ್ಲನ ಕಿವುಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ತಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಅದಕ್ಕೆ ಬೇಕು, ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂತಂದರೆ ಬಸ್ಸಾಂಬಾರು ಅಲ್ವಾ, ಸ್ವಲ್ಪ ಗಟ್ಟಿನೇ ಇರಬೇಕು. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಕಡೆ ಸೈಡೆಲ್ಲ ಜಾಸ್ತಿ ಮುದ್ದೆನೇ ಬಳಸೋದು ಜಾಸ್ತಿ. ಎಲ್ಲರೂ ಮುದ್ದೆ ಇಲ್ಲ ಅಂದರೆ ಯಾರೂ ಊಟನೇ ಮಾಡಲ್ಲ ನಮ್ಮೂರ ಸೈಡ್ನಲ್ಲಿ. ಹಾಗಾಗಿ ನಮ್ಮ ಮನೆಯಲ್ಲೂ ಡೈಲಿ ಮುದ್ದೆ ಮಾಡ್ತಾನೆ ಇರ್ತೀವಿ. ಮಧ್ಯಾಹ್ನ ರಾತ್ರಿ ಮುದ್ದೆ ಮಾಡಲೇಬೇಕು. ಆವಾಗಲೇ ಸ್ವಲ್ಪ ಸೊಪ್ಪು ಬೇಯಿಸ್ಕೊಳ್ಳೋದಕ್ಕೆ ಅಂತ ಉಪ್ಪು ಹಾಕಿದ್ವಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಅಷ್ಟೇ. ಆವಾಗ ಹಾಕಿರ್ತೀವಲ್ವ, ಅದೇ ಸಪ್ರಸನ್ನ ಉಯ್ದಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನೋಡಿ ಫ್ರೆಂಡ್ಸ್, ಈ ರೀತಿ ಬಸ್ಸಾಂಬಾರು ರೆಡಿಯಾಗಿದೆ. ಅನ್ನಕ್ಕೆ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದಯವಿಟ್ಟು ನನ್ನ ಈ ಬಸ್ಸಾಂಬಾರು ರೆಸಿಪಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ನಾನೀಗ ಹೊಸ್ದಾಗಿ ಪ್ರಾರಂಭ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಗೊಂದಲ ಆಗಿರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಹಳ್ಳಿ ಸೈಡಲ್ಲಿ ಮಾಡುವಂತಹ ಈ ಸಾಂಬಾರು ರೆಸಿಪಿ ಹೇಗೆ ಬಂತು ನೋಡಿ.